ಅವಾಗೂ ನೀವೇ ತಂದಿದ್ರಿ, ಇವಾಗೂ ಇವರೇ ತಂದಿದ್ದಾರೆ. ಅವಾಗ ನೀವು ತರೋವಾಗ ಯೋಚನೆ ಮಾಡ್ತಾನೆ ತಂದಿರೋದು. ಮತ್ತೆ ಈಗ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಅವಾಗ ಮಾಡಿದ್ರೆ ತಪ್ಪು ಅನ್ಸುತ್ತೆ. ಅಲ್ಲ ಹೇಳ್ತೀನಿ, ಅದಕ್ಕೆ ಸರಿ ಅಂತ ಹೇಳ್ಬೇಕಾದ್ರೆ ಹೇಳ್ಬೇಕಲ್ಲ. ತೊಗ್ಲಕ್ ದರ್ಬಾರ್ ಆಯ್ತಲ್ಲ, ಡೆಲ್ಲಿಯಿಂದ ಬಿಹಾರ್ಗೆ, ಬಿಹಾರಿಂದ ಡೆಲ್ಲಿಗೆ, ಹಂಗಾಗಬಾರ್ದು. ಇದೊಂದು ರೀತಿ 5 ಕಾರ್ಪೊರೇಷನ್ ಮಾಡಿ 5 ಗ್ರೇಟರ್ ಜಿ ಮಾಡಿ 5 ಹೊಸ ತೆರಿಗೆಗಳಿಗೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಅಧ್ಯಕ್ಷರೇ, ನೀವು ನೋಟಿಸ್ ಹೆಂಗ್ ಕೊಡ್ತಾರೆ? ನೋಟಿಸ್ಗೆ ನಾವು ಅಬ್ಜೆಕ್ಷನ್ ಹಾಕಬೇಕು. ನಾವು ಅಬ್ಜೆಕ್ಷನ್ ಹಾಕಕ್ಕೆ ವೆಬ್ಸೈಟ್ ಓಪನ್ ಮಾಡಿದ್ರೆ, ಸುರೇಶ್ ಕುಮಾರ್, ನಾವು ಓಪನ್ ಮಾಡಿದ್ರೆ ಯು ಆರ್ ಅಕ್ಸೆಪ್ಟೆಡ್ ಅಂದ್ರೆ ಏನು 1:3 ಹಾಕಿದ್ದಾರೆ ಇವರು. ಅವರು ಹಿಂದೆ ಒಂದು 2,000 ರೂಪಾಯಿ ಕಟ್ಟಬೇಕಾದ್ರೆ ಈಗ ಡೈರೆಕ್ಟ್ ಆಗಿ ಅದು 6,000 ರೂಪಾಯಿ ಹೊಟ್ಟಿದೆ. ದ್ರೋಣ್ ಗೊತ್ತಲ್ಲ ಅಧ್ಯಕ್ಷರೇ, ದ್ರೋಣ್ ಏನು ಸ್ಟ್ರೈಟ್ ಆಗಿ ಮಾಡ್ತಾರ, ಸ್ವಲ್ಪ ಒಂದು ಈಚೆ ಹಿಂಗಾದ್ರೂ ಸೈಜಸ್ ಡಿಫರೆಂಟ್ ಆಗುತ್ತೆ. ಮತ್ತೆ ಅನಾಗರಿಕ ಅಲ್ವಾ? ಈಗ ನಾವು ಅದನ್ನ ಏನೇನು ಹಾಕಿದ್ದಾರೆ ಅಂತ ನಾವು ವೆಬ್ಸೈಟ್ ಅಲ್ಲಿ ಹೋಗಿ ನೋಡಕ್ ಹೋದ್ರೆ ನಮಗೆ ಡೀಟೇಲ್ ಗೊತ್ತಾಗುತ್ತೆ. ಏನಿದೆ ಅದರಲ್ಲಿ, ಟ್ಯಾಕ್ಸ್ ಹೆಂಗ್ ಹಾಕಿದ್ದಾರೆ, ಏನ್ ಅಳತೆ ಹಾಕಿದ್ದಾರೆ, ಯಾವ್ಯಾವ ಜಾಸ್ತಿ ಹಾಕಿದ್ದಾರೆ, ಸಜ್ಜಾ ಹಾಕಿದಾರ, ಪೋರ್ಟಿಕೋ ಹಾಕಿದಾರೆ, ಅದನ್ನ ನೋಡಕ್ಕೆ ಇಲ್ಲ. ನೋಡಿದ್ರೆ ಅಕ್ಸೆಪ್ಟೆಡ್ ಕೆಳಗಡೆ ಬರೆದ್ಬಿಟ್ಟಿದ್ದಾರೆ ಕಾಲಮ್. ನೀವು ನೋಡಿದರೆ ಟ್ಯಾಕ್ಸ್ ಇಸ್ ಅಕ್ಸೆಪ್ಟೆಡ್ ಅಂತ. ಇದು ಒಳ್ಳೇದಲ್ಲ. ನೀವು ಮಾಡ್ಕೊಳ್ಳಿ, ದ್ರೋಣನ ಮಾಡಿ ಯಾನನ ಮಾಡ್ಕೊಳ್ಳಿ. ನೀವು ಫಿಸಿಕಲ್ ಏನ್ ಸರ್ವೆ ಮಾಡ್ತೀರಾ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುವಂಥದ್ದು. ಫಿಸಿಕಲ್ ಮಾಡ್ಬೇಕು ನೀವು. ದ್ರೋಣ ಮಾಡಿ ಸರ್ವೆ ಮಾಡಿ ನೀವೆಲ್ಲರಿಗೂ ಸುರೇಶ್ ಕುಮಾರ್ ಹೇಳಿದಲ್ಲ, ಟೆರರಿಸಂ, ಟ್ಯಾಕ್ಸ್ ಟೆರರಿಸಂ ಮಾಡಕ್ ಹೋಗಬೇಡಿ. ಅದು ಒಳ್ಳೇದಲ್ಲ. ಅದು ಆರಾಮ್ಸೆ ನನ್ಗೆ ಅರ್ಥ ಆಗುತ್ತೆ, ಕಷ್ಟ ಅರ್ಥ ಆಗುತ್ತೆ ನಮ್ಗೆ. ಒಂದೊಂದು ಕಾರ್ಪೊರೇಷನ್ ದುಡ್ಡು ಕೇಳಿದ್ದಾರೆ, 500 ಕೋಟಿ ಕೊಡಿ, 1000 ಕೋಟಿ ಕೊಡಿ ಅಂತಾರೆ. 1000 ಕೋಟಿ ಅಲ್ಲ, 5 ಪೈಸಾನು ಕೊಡಕ್ಕಾಗಲ್ಲ ಸರ್ಕಾರದಿಂದ. ಆ ಸ್ಥಿತಿ ನಾವು ನೋಡ್ತಾ ಇದ್ದೀರಿ. ಇದು ಟ್ಯಾಕ್ಸ್ ಇದೆಯಲ್ಲ, ಇದು ಅನಾಗರಿಕ. ಈ ತರ ಮಾಡೋದ್ರಿಂದ ನಿಜಕ್ಕೂ ಬೆಂಗಳೂರು ಇವಾಗ 23 ಅಲ್ಲ, 10 ಲಕ್ಷ ಕೊಡ್ತೀರಾ ನೆಕ್ಸ್ಟ್. ಎಲ್ಲ ಮನೆಗೂ ಹೋಗ್ತದೆ, ಪ್ರತಿಯೊಂದು ಮನೆಗೂ ಹೋಗುತ್ತೆ, ಪ್ರತಿಯೊಬ್ಬರೂ ವೈಲೇಷನ್ ಅಂತ ಬರ್ತದೆ. ಅದರಿಂದ ಇವಾಗ ಅಬ್ಜೆಕ್ಷನ್ ಬಂದಿರೋದು 23,000 ಇರ್ಬೇಕದ. ಅದಕ್ಕೆ ಸದ್ಯಕ್ಕೆ ಸ್ಥಗಿತ ಮಾಡಿ ಫಿಸಿಕಲ್ ನಿಮ್ ದ್ರೋಣ್ ಮಾಡ್ಕೊಳ್ಳಿ. ಫಿಸಿಕಲಿ ಹೋಗಿ ಸರ್ವೆ ಮಾಡಿ